ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಸೊ ಮೊನ್ನೆ ಯಾರೋ ಕಾಮೆಂಟ್ ಬಾಕ್ಸ್ ಒಳಗಡೆ ಸರ PC ಗೆ ಯಾವ ರೀತಿ ಓದಬೇಕು ಮತ್ತು PC ಸಿಲೆಬಸ್ ಏನು, ಯಾವುದನ್ನ ನಾವು ಕಂಪ್ಲೀಟ್ ಮಾಡಬೇಕು, ಹೌದಾ, ಯಾವ ವಿಷಯದಲ್ಲಿ ಅತಿ ಹೆಚ್ಚು ಕ್ವಶನ್ಗಳನ್ನು ಕೇಳ್ತಾರೆ, ಯಾವ ರೀತಿ ಎಕ್ಸಾಮ್ ಬರೀಬೇಕು, ಹೌದಾ, ಈ ರೀತಿಯ ಒಂದು ಕಾಮೆಂಟ್ ಬಾಕ್ಸ್ ಒಳಗಡೆ ಕಾಮೆಂಟ್ ಹಾಕಿದ್ರು. ಸೊ ಅವ್ರಿಗೋಸ್ಕರನೇ ಈ ಕ್ಲಾಸ್, ಓಕೆನಾ. ಸೊ ನನಗೆ ಗೊತ್ತಿರೋ ಪ್ರಕಾರ ಸೊ ಇವಾಗ ನಿಮಗೇನಾಗಿದೆ ಅಂದ್ರೆ PC ಎಕ್ಸಾಮ್ಗೆ ಟೈಮ್ ಭಾಳ ಏನೈತ್ರಿ, ಕಮ್ಮಿ ಐತಿ, ಬಹಳ ಸಮಯ ಕಡಿಮೆ ಇದೆ. ಬಟ್ ನೀವು ಸಿಲೆಬಸ್ ಏನ್ ಮಾಡ್ಬೇಕ್ರಿ, ಕವರ್ ಮಾಡ್ಬೇಕು, ಹೌದಾ. ಸೊ ನೀವು ಒಂದೊಂದು ಸಿಲೆಬಸ್ನ ನೀವು ನಾವು ಓದ್ಕೊಂಡು ಹೋಗ್ತೀವ್ರಿ ಅಂತಂದ್ರೆ ನಿಮಗೆ ಟೈಮ್ ಸಾಕಾಗಲ್ಲ, ಹೌದಾ. ಅಂದ್ರೆ ಇದನ್ನ ಯಾವ ರೀತಿ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕು, ಹೌದಾ. ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಏನು ಇನ್ಸ್ಟೆಂಟ್ಲಿ ನಾಲೆಡ್ಜ್ ಬೇಕು, ಇನ್ಸ್ಟೆಂಟ್ಲಿ ನಾವು ಗ್ರೋತ್ ಆಗ್ಬೇಕಪ್ಪ. ಇವಾಗ ಯಾಕಪ್ಪ ಅಂತಂದ್ರೆ ನಿಮಗಿರೋದು ಜಸ್ಟ್ ಕಡಿಮೆ ದಿನಗಳದವ, ಹೌದಾ. ಸೊ ಇಲ್ಲಿ ಪ್ರಾಪರ್ಲಿ ಏನ್ ಮಾಡ್ಬೇಕನ್ನೋದ್ರ ಬಗ್ಗೆ ಹೇಳ್ಕೊಡ್ತೇನ್ರಿ. ಇದನ್ನ ನೀವು ಒಂದ್ ಸಲ ಕ್ಲಿಯರ್ ಮಾಡಿದ್ರೆ, ಇದನ್ನ ನೀವು ನಾ ಹೇಳೋದನ್ನ ಕರೆಕ್ಟ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ PC ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ತಾರೆ ಆರಾಮ್ಸೆ ನಿಮ್ ಸ್ಕೋರ್ ಆಗುತ್ತೆ. ಸೊ ಇಲ್ಲಿ ಏನ್ ಬಹಳ ಇಂಪ್ಯಾಕ್ಟ್ ಆಗ್ತಾ ಗೊತ್ತನ್ರಿ. ಸೊ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿದೆ, ಹೌದಾ, ಯಾವ ರೀತಿ ಕ್ವಶನ್ ಕೇಳ್ತಾರೆ, ಹೌದಾ, ನಾವು ಆನ್ಸರ್ ಮಾಡ್ಬೇಕಪ್ಪ ಅಂದ್ರೆ ನಾವ್ ಯಾವ ವಿಷಯಗಳನ್ನ ಓದ್ಕೊಂಡು ಹೋಗ್ಬೇಕು, ಅವ್ರು ಯಾವ ವಿಷಯಗಳನ್ನ ಕೇಳ್ತಾರ ಅದ್ರ ಬಗ್ಗೆ ನಾವೇನ್ ಮಾಡ್ಬೇಕಲ್ರಿ, ಅವ್ರ ತರ ನಾವು ಥಿಂಕ್ ಮಾಡ್ಬೇಕು, ಹೌದಾ. ಅವಾಗ ನಿಮ್ದು ಏನಾಗತ್ರಿ, ಒಂದು ಮಾರ್ಕ್ಸ್ ಅಧಿಕವಾಗಿ ಬರಕ ಸಾಧ್ಯ ಆಗುತ್ತೆ, ಓಕೆನಾ. ಕರೆಕ್ಟ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳ್ಕರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಬಹಳ ಹೆಲ್ಪ್ಫುಲ್ ಐತಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ GK ಪೇಪರ್ ಅಂತ ನೋಡಿದ್ರಿ, ಓಕೆನಾ. GK ಪೇಪರ್ ಅಂದ್ಗಟ್ಟೆ ನಿಮ್ಗೆ ಎಲ್ಲ ನೆನ್ಪು ಬರ್ತಾವ್ರಿ, ಹೌದಾ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೇಪರ್ ಆಗ್ತಿದಿರಲ್ಲ, ನಿಮ್ಗೆ ಆಲ್ಮೋಸ್ಟ್ GK ಅಂದ್ಗಟ್ಟೆ ನಿಮಗೆಲ್ಲ ಒಂದು ವಿಷಯಗಳು ನೆನ್ಪು ಬರ್ತಾವ. ಸೊ ಇಲ್ಲಿ ನಾವು ನೋಡ್ರಿ, ಹಿಸ್ಟ್ರಿ, ಇತಿಹಾಸ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆಮೇಲೆ ಜಿಯೋಗ್ರಫಿ, ಎಕನಾಮಿಕ್ಸ್, ಆಮೇಲೆ ಸೈನ್ಸ್ ಅಂಡ್ ಟೆಕ್, ಹೌದಾ. ದೆನ್ ಅದಾದ್ಮೇಲೆ ಎನ್ವೈರ್ಮೆಂಟ್, ಇನ್ನೊಂದು ಬರ್ತಾ ಇದ್ರಿ ನೋಡ್ರಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ರೀಡೆ, ದೆನ್ ಅದಾದ್ಮೇಲೆ ಸಾಹಿತ್ಯ, ಹೌದಾ. ಇನ್ನೊಂದು ಇವು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು. ಇವು ಏನ್ ಮಾಡ್ತಾವ್ರಿ, ನಮ್ನ ಸ್ಕೋರ್ನ ಟೆಸ್ಟ್ ಮಾಡ್ತವ. ಫಾರ್ ಎಕ್ಸಾಂಪಲ್ ಫಸ್ಟ್ 6 hour ಏನ್ ಪವರ್ ಪ್ಲೇ ಇರ್ತದಲ್ರಿ, ಹೌದಾ, ಅದೇ ರೀತಿ ಲಾಸ್ಟ್ 2 hour ಏನ್ ಇಂಪಾರ್ಟೆಂಟ್ ಆಗ್ತವ್ರಿ. ಅದ್ರಂಗತಿ ಇವು ಈ ಮ್ಯಾಚ್ ನಾವು ಗೆಲ್ಬೇಕಪ್ಪ ಅಂದ್ರೆ ಇವು ಬಹಳ ಇಂಪಾರ್ಟೆಂಟ್. ಪ್ರಶಸ್ತಿ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಹೌದಾ, ಸಾಹಿತ್ಯ ಲೋಕದಲ್ಲಿ ಆಗಿರ್ಬೋದು, ಇವು ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ. ಯಾಕಪ್ಪ ಅಂತಂದ್ರೆ ಇವು ಹೆಂಗಿರ್ತಾವಂದ್ರಿ, ವಿತ್ ಕರೆಂಟ್ ಅಫೇರ್ಸ್ ಲಿಂಕ್ ಇರ್ತಾವ. ಇದು ಬೇಕಾಗಿರೋದಿಲ್ಲ ಮೇನ್ ಏನ್ ಹೇಳ್ರಿ, ಇಲ್ಲಿ ನಾನು ಹೇಳ್ತ ನೋಡ್ರಿ, ಪಕ್ಕ ಇವಾಗ ನೀವು ನೋಟ್ ಮಾಡ್ಕೇರಿ, ಕರೆಂಟ್ ಅಫೇರ್ಸ್ ಮ್ಯಾಗ ಯಾವ ರೀತಿ ಕ್ವಶನ್ ಬರ್ತಾವ ಅಂತ ಹೇಳ್ಕೊಂಡು ಪಕ್ಕ ಡೆಫಿನೆಟ್ಲಿ ಪಕ್ಕ ಬರ್ತಾವ್ರಿ. ನೋಡ್ರಿ ಇಲ್ಲಿ ಬಹಳ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಸ್ಟೇಟ್ ಅಂತ ಹಾಕಿನಿ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಹಾಕಿನಿ ಕರೆಂಟ್ ಅಫೇರ್ಸ್. ಯಾಕಂದ್ರೆ ನೀವು ಯಾವ್ದು ಎಕ್ಸಾಮ್, ಈಗ ಯಾವ್ದೇ ಇತಿಹಾಸ ಆಗಿರೋದು, ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಭೂಗೋಳಶಾಸ್ತ್ರ ಆಗಿರ್ಬೋದು, ಇಲ್ಲಿ ನಾವು ಬೇಗ ಅರ್ಥ ಮಾಡ್ಕೊಂಡ್ ಬರ್ಬೋದ್ರಿ ಯಾವ ಒಂದು ಕ್ವಶನ್ಸ್ ಬರ್ತಾವ ಅಂತ. ಬಟ್ ಇದ್ರೊಳಗ ಕ್ವಶನ್ಸ್ ಬರ್ತಾವ ಅನ್ನೋದ್ರ ಬಗ್ಗೆ ನಿಮಗೆ ಏನಾಗುತ್ತೆ ಕ್ಲಾರಿಟಿ ಇರಲ್ಲ, ಯಾವ್ದು ಓದ್ಬೇಕು ಯಾವ್ದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಬಹಳ ಜಗ್ಗೆ ಬರ್ತಿರ್ತಾವ್ರಿ ಕರೆಂಟ್ ಅಫೇರ್ಸ್ ಒಳಗಡೆ. ಬಟ್ ಎಕ್ಸಾಮಿಗೆ ಏನ್ ಬರ್ತಾವ, ದಟ್ ಈಸ್ ಇಂಪಾರ್ಟೆಂಟ್, ಹೌದು. ಎಕ್ಸಾಮ್ ಯಾವ ರೀತಿ ಕ್ವಶನ್ ಕೇಳ್ತಾರ. ಸೊ ಇವಾಗ ಮೊನ್ನೆ ಈಗೇನ್ ಹಾಕೋದ್ ನೋಡ್ರಿ, ಸೆಂಟ್ರಲ್ ಗವರ್ಮೆಂಟ್ ಒಳಗಡೆ ಸೊ ಎಲ್ಲ ವಸ್ತು ಏನಾಗ್ತಿದವ್ರಿ, ಪಕ್ಷಾಂತರ ನಿಷೇಧ ಕಾಯ್ದೆ ಏನ್ ಈಗ ಅದು ಮುನ್ನೆಲೆಗೆ ಬರುತ್ತೆ. ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಬೇರೆ ಒಂದು ಪಕ್ಷದಲ್ಲಿರ್ತಕ್ಕಂಥ ಒಂದು ರಾಜಕಾರಣಿಗಳು ಈ ಪಕ್ಷಕ್ಕೆ ಏನು BJP ಪಕ್ಷಕ್ಕೆ ಏನು ಹಾಕೊಂತಾರೆ, ಜಾಯ್ನ್ ಹಾಕೊಂತಾರ, ಹೌದಾ. ಸೊ ಇದನ್ನ ನಾವು ಸ್ಟಡಿ ಪರ್ಪಸ್ ನೋಡ್ಬೇಕು. ಇಲ್ಲಿ ಏನ್ ಬರ್ತಾ ಹೇಳ್ರಿ, ಪಕ್ಷಾಂತರ ನಿಷೇಧ ಕಾಯ್ದೆ ಬರುತ್ತಾ, ಹೌದಾ. ಅದು 1985 ಹೌದಾ. ಅದನ್ನ ಮತ್ತೆ ಒಳ್ಳೆ 91 ಅಮೆಂಡ್ಮೆಂಟ್ 2003 ಒಳಗಡೆ ಏನ್ ಮಾಡ್ತಾರ್ರಿ, ಹೌದಾ, ಪಾಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಏನ್ ತಂದಾರ, ಇದ್ರಲ್ಲಿ ಏನೇನ್ ಬದಲಾವಣೆಗಳ ಇವ, ಅವ್ರು ಏನ್ ಮಾಡ್ತಾರ ನೋಡ್ರಿ. ಇಲ್ಲಿ ಕ್ವಶನ್ ನಾನು ಹೆಂಗ್ ಹೇಳ್ರಿ, ಸೆಂಟ್ರಲ್ ಗವರ್ಮೆಂಟ್ ಒಳಗಡೆ ಏನ್ ಹಾಕೊಂಡತಿ, ಈ ರೀತಿ ವೇರಿಯೇಷನ್ಸ್ ಹಾಕೊಂತವ. ನಮಗೆ ಕ್ವಶನ್ ಹೆಂಗ್ ಬರ್ತಾ, ಹಿಂಗ್ ಬರ್ತಾ, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಬಂತ್ರಿ, ಹೌದಾ. ಈ ಕ್ವಶನ್ ಒಂದೇ ಕ್ವಶನ್, ಯಾಕಪ್ಪ ಅಂದ್ರೆ ಇಲ್ಲಿ ಓದ್ತಾ ಇರೋದೇನ್ರಿ ನೀವು PC UPSC ಎಲ್ಲ, ಹೌದಾ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಬಂತು, ಹೌದಾ. ಇಲ್ಲಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಆಗೈತೆ ಹೇಳ್ರಿ, 85 ಆಗೈತೆ. ಆ ಟೈಮ್ ಇರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ಯಾರು, ಇದು ಕ್ವಶನ್ಗಳು ಬರೋದು, ಇದು ಕರೆಂಟ್ ಅಫೇರ್ಸ್ಗೆ ಲಿಂಕ್ ಇರೋದು. ಓಕೆ, ಮೊನ್ನೆ ಭಾರತ ರತ್ನ ಬಂದ್ರಿ, ಪದ್ಮವಿಭೂಷಣ, ಪದ್ಮಶ್ರೀ ಏನೇನ್ ಬಂದ್ವಲ್ಲ, ಅವು ಪ್ರಶಸ್ತಿಗಳು ಅವು ಏನಾಗ್ತದವ್ರಿ, ಇಂಪ್ಯಾಕ್ಟ್ ಆಗ್ತವ.
ಅದ್ರಾಗ ಎಕ್ಸ್ಪೆಷಲಿ ಕರ್ನಾಟಕಕ್ಕೆ ಏನ್ ಬಂದ್ವು ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಒಳಗಡೆ ಯಾರ್ಯಾರು ತಗೊಂಡಾರ ನೋಡ್ಬೇಕ್ರಿ. ಮತ್ತೆ ಈಗೇನ್ ತಗೊಂಡಿಲ್ಲ ಅಂತಂದ್ರೆ ಇನ್ ಹೋದ್ ವರ್ಷ ಯಾರು ತಗೊಂಡಾರ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ ಕರೆಂಟ್ ಅಫೇರ್ಸ್ ನಾಗ ಅದು ಕ್ಲಿಯರ್ ಮಾಡ್ಬೇಕು. ನೀವು ಅದನ್ನಷ್ಟೇ ನೋಟ್ಸ್ ಮಾಡ್ಕ್ಯಾರಿ ಪಕ್ಕ ಡೆಫಿನೆಟ್ಲಿ ಕ್ವಶನ್ ಬರ್ತದ ನೋಡ್ರಿ. ಓಕೆ, ಆಮೇಲೆ ಸ್ಪೋರ್ಟ್ಸ್. ಹೌದಾ, ಕರ್ನಾಟಕದೊಳಗೆ ಯಾವ್ಯಾವ ಸ್ಪೋರ್ಟ್ಸ್ ನಡೆಯಕ್ ಕುಂತಾವ ಅದೇ ಕರ್ನಾಟಕದ ಕ್ರೀಡಾಪಟುಗಳು ಯಾರು ಭಾಗವಹಿಸ್ಯಾರ ಅದು ಬಹಳ ಇಂಪಾರ್ಟೆಂಟ್ ರೀ. ಒಂದು ನಿಮ್ ವಿಷನ್ ಏನಿರ್ಬೇಕ್ರಿ, ಒಂದು ಸ್ಟೇಟ್ ಒಂದು ಸೆಂಟ್ರಲ್ ಈಗ ನಿಜ ಹೇಳ್ತ ನೋಡ್ರಿ, ಸೆಂಟ್ರಲ್ ಬಹಳ ಕಡಿಮೆ ಕ್ವಶನ್ ಕೊಡ್ತಾರ ಪಕ್ಕ. ಸೆಂಟ್ರಲ್ ಕಡಿಮೆ. ಈಗ ಕರೆಂಟ್ ಅಫೇರ್ಸ್ ಮ್ಯಾಗ ಒಂದು 10 ಕ್ವಶನ್ ಬಂದವ ಅಂತಂದ್ರಿ 8 ಕ್ವಶನ್ ಸ್ಟೇಟ್ ಇರ್ತಾವ ಡೆಫಿನೆಟ್ಲಿ. ಹೌದಾ, ಇವಾಗ ಸ್ತ್ರೀ ಶಕ್ತಿ ಯೋಜನೆ, ಹೌದಾ, ಈ ರೀತಿ ಕ್ವಶನ್ಗಳು ಬರ್ತಾವ ಡೆಫಿನೆಟ್ಲಿ ಬರ್ತಾವ್ರಿ ಪಕ್ಕ. ಹೌದಾ, ಇದನ್ನ ನೀವು ಈ ರೀತಿ ಓದ್ಕೋಬೇಕು. ಈ ಐಡಿಯಾ ಐತಲ್ರಿ, ಇದನ್ನ ಇಟ್ಕೊಂಡ್ಬಿಡ್ರಿ ನಿಮ್ ತಲೆಯಾಗ. ಪಕ್ಕ ಈ ಸಲ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಿ ನೀವು. ಯಾಕಪ್ಪ ಅಂದ್ರೆ ನಿಮಗೆ ಎಷ್ಟು ಕ್ವಶನ್ ಬರ್ತಾವ ನೋಡ್ರಿ, ಆರಾಮ್ 10+ ಬರ್ತಾವ್ರಿ ಪಕ್ಕ ಬರ್ತಾವ 10+. ಸೆಂಟ್ರಲ್ ನೀವು ಯಾವ್ದೇ ತಗೋರಿ, ಸೆಂಟ್ರಲ್ ಒಳಗಡೆ ಆಗಿರ್ತಕ್ಕಂಥ ವಿಷಯಗಳನ್ನ ನೀವು ಎಲ್ಲಾದ್ರೂ ನೋಡ್ತೀರಿ. ಬಟ್ ಸ್ಟೇಟ್ ನೋಡ್ಬೇಕಪ್ಪ ಅಂದ್ರೆ ನೀವು ಮ್ಯಾಗ್ಝಿನ್ ಓದ್ಬೇಕಾಗತ್ತ, ಪೇಪರ್ ಓದ್ಬೇಕಾಗ, ಡೈಲಿ ಪೇಪರ್ ಅಷ್ಟೇ ನೋಡ್ರಿ. ಸ್ಟೇಟ್ ಏನ್ ಹಾಕೊಂಡೈತಿ, ಬಟ್ ಅದನ್ನ ಡೈರೆಕ್ಟ್ ಕೊಡಲ್ರಿ. ಇಲ್ಲಿ ನಾನು ಹೇಳಿದ್ನಲ್ಲ ಇಂಪ್ಯಾಕ್ಟ್ ಮಾಡ್ತಾನ್ರಿ ಬೇರೆಗಳ ಕ್ವಶನ್. ಈಗ ಹೆಂಗ್ ಪಕ್ಷಾಂತರ ನಿಷೇಧಕ ಹೆಂಗ್ ಹೇಳ ನೋಡ್ರಿ, ಈ ತರ ಕೊಡ್ತಾನ ಕ್ವಶನ್ಗಳನ್ನ. ಈ ತರನೇ ಕ್ವಶನ್ ಬರೋದು ಡೆಫಿನೆಟ್ಲಿ ಬರ್ತಾವ, ಇದ್ರೆ ನೋ ಡೌಟ್. ಏನ್ರಿ ಸರ್ ನೀವ್ ನೋಡ್ರಿ ಹಿಂಗ್ ಹೇಳಕ್ ಕುಂತ್ರಿ ಕರೆಕ್ಟ್ ಬರ್ತಾವಂತ ಆ ನಮ್ಮನ್ ಏನ್ ಗ್ಯಾರಂಟಿ ಅಂತ ಇಲ್ಲೈತ್ ನೋಡ್ರಿ. ಈಗ KA ನಡ್ಸಕ್ ಕುಂತಿರೋದು ಯಾವ್ದು ಹೇಳ್ರಿ, ನನಗೆ ಇದ್ರ ಮೇಲೆ ಬಹಳ ನಂಬಿಕೆ ಐತೆ. ಹೌದಾ, ಈ ಎಕ್ಸಾಮ್ಗಳನ್ನ ನಾನು ಬಹಳ ಬರ್ದೀನಿ. ಹೌದಾ, ಅವ್ರ ಹೆಂಗ ಇನ್ನೊಂದ್ ನೋಡ್ರಿ, ಇಲ್ಲಿ ನಾನು ಕೆಳಗೆ ಬರ್ದೀನಿ ಕ್ವಾಲಿಟಿ ಅಂತ. ಹೌದಾ, ಇಲ್ಲಿ ಹುಚ್ಚು ಆಕಾರ ಕೊಡಲ್ರಿ ಡೆಫಿನೆಟ್ಲಿ ಹೇಳ್ತೀನಿ. ಏನೋ ಒಂದು ಸಣ್ಣ ಕೊಟ್ನು, ಒಂದ್ ದೊಡ್ಡ ಕೊಟ್ನು, ಅದು ಕೊಟ್ನು, ಇಲ್ಲಿ ಎಲ್ಲ ಮಾಡ್ತಾನ್ರಿ ನೋಡ್ರಿ ಪಕ್ಕ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಸಮೇತ ಬರ್ತದ. ಇನ್ನು ಕ್ವಶನ್ಗಳು ಹೆಂಗ್ ಬರ್ತಾವ ಗೊತ್ತನ್ರಿ, 1 ಲೈನರ್ 2 ಲೈನರ್. 1 ಲೈನರ್ ಹೋಯ್ತ್ರಿ, ಈಗ 3-4 ಲೈನ್ ಬಂದಿರ್ತಾವ್ರಿ. ಈಗ 4 ಲೈನ್ ಅದಾವ ಅಂತಂದ್ರ ಕೆಳಗ್ ಕೊಟ್ಟಿರ್ತಾನ್ರಿ ಈ 3 ಕರೆಕ್ಟ್ ಅದಾವ. ಹೌದಾ, ಈ ರೀತಿ ಅದನ್ನ ನೀವು ಏನ್ ಮಾಡ್ಬೇಕು ಹೇಳ್ರಿ ಕರೆಕ್ಟ್ ಆಗಿ. ಇಲ್ಲಿ ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್. ಕ್ಲಾರಿಟಿ ಬೇಕಪ್ಪ ಅಂದ್ರೆ ನೀವು ಸ್ಟಡಿ ಮಾಡ್ಲೇಬೇಕು. ಹೌದಾ, ಇನ್ನೊಂದು ಸೊ ಕರೆಂಟ್ ಅಫೇರ್ಸ್ ಅರ್ಥ ಆಯ್ತಲ್ಲ. ಇವಾಗ ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಲ್ರಿ, ನಾ ಇವನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಇದನ್ನ ಯಾಕೆ ಹೇಳಕ್ ಬಂದೀನಿ ಅಂತಂದ್ರ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಬರ್ತಾವ. ಹೌದಾ, ನೀವಾಗ ಬಹಳ ಕಡಿಮೆ ಸಮಯ. ಈಗ ಯಾರು ಆಲ್ರೆಡಿ ಇದನ್ನೆಲ್ಲ ಓದಿರ್ತಾರಲ್ರಿ ಅವ್ರು ಏನ್ ಮಾಡ್ಬೇಕು, ಆಮೇಲೆ ಇದನ್ನ ಈಗ ನೆಕ್ಸ್ಟ್ ಹೆಂಗ್ ಓದ್ಬೇಕು, ಹೌದಾ, ಇದನ್ನ ಹೆಂಗ್ ಕವರ್ ಮಾಡ್ಕೋಬೇಕು, ನಾವು ಇದನ್ನ ಹೆಂಗ್ ಕವರ್ ಮಾಡ್ಕೋಬೇಕಂತ ಹೇಳ್ತ ನೋಡ್ರಿ. ಈ ಎಲ್ಲ ವಿಷಯಗಳು ಇತಿಹಾಸ ಆಗಿರ್ಬೋದು. ಇತಿಹಾಸದಾಗ ನಾವು ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಹೌದಾ, ಕರ್ನಾಟಕ ಇತಿಹಾಸ, ಇವೆಲ್ಲಗಳ ಇತಿಹಾಸಗಳನ್ನ ನೋಡ್ತೀವಿ. ಇಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದ್ರೊಳಗಡೆ ಕರ್ನಾಟಕ ಇತಿಹಾಸ ಪಕ್ಕ ಕ್ವಶನ್ ಕೇಳ್ತಾನ್ರಿ. ಇನ್ನೊಂದು ಮೊನ್ನೆ ಈಗ ಇತ್ತೀಚಿನ ಪುರಾತತ್ವ ಇಲಾಖೆಗಳು ಏನೇನ್ ಸಂಶೋಧನೆ ಮಾಡ್ಯಾವಲ್ರಿ, ಅವು ಕರೆಂಟ್ ಅಫೇರ್ಸ್ ನಾಗೂ ಬರ್ತಾವ, ಈಗ ಇತಿಹಾಸದಾಗೂ ಬರ್ತಾವ. ಈ ರೀತಿ ಓದ್ಬೇಕಾಗಿರೋದು. ಈ ಸುಮ್ನೆ ಉದ್ದಕ್ ಓದೋದಲ್ರಿ. ಹೌದಾ, ಅರ್ಥ ಆಯ್ತಲ್ಲ. ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ರಿ. ಹೌದಾ, ಹಿಂಗಿರ್ಬೇಕು. ಓಕೆ, ನೆಕ್ಸ್ಟ್ ಸಂವಿಧಾನ. ಹೌದಾ, ಮೊನ್ನೆ ಏನಾಯ್ತು, ಈಗ ಏನೇನ್ ಹಾಕುಂತವ್ರಿ ರಾಜಕೀಯ ಬದಲಾವಣೆಗಳು. ಎಕ್ಸ್ಪೆಷಲಿ ಮೊನ್ನೆ ಯಾರು CM ಆದ್ರು, DK ಶಿವಕುಮಾರ್. ಪಕ್ಕ ಒಂದ್ ಕ್ವಶನ್ ಬಂದ್ರೆ ಬರ್ಬೋದು, ಹೇಳಕ್ ಬರಲ್ಲ. ಪ್ರಸ್ತುತ ಯಾರದಾರ CM ಕರ್ನಾಟಕದ. ಹೌದಾ, ಇದು ನಗ್ಲಾಟಿಕಲ್ರಿ, ಇಟ್ಸ್ ಇಂಪ್ಯಾಕ್ಟ್ ಆಗುತ್ತಾ ಪಕ್ಕ. ಓಕೆ, ನಾನು ಹೇಳೋದು ಜೋಕ್ ಆಗಿರ್ಬೋದು ನಿಮ್ಗೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಸ್ಟಡಿ ಅಂತ ಬರ್ತೀನಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸಮಯ ಕಡಿಮೆ ಐತಿ, ನಾನು ಹೇಳ್ದಂಗ್ ಮಾಡ್ರಿ. ಒಂದೇ ಪ್ರೀವಿಯಸ್ ಕ್ವಶನ್ ಪೇಪರ್ನ ಎಷ್ಟು ಸಲ ಆಗತ್ತ ಅಷ್ಟು ಸಲ ನೋಡ್ರಿ. ಲಾಸ್ಟ್ 6 days ಅಂತ ಹೇಳಿನಿ, ಲಾಸ್ಟ್ ಡೇ ವರೆಗೂ, ಫೈನಲ್ ಡೇ ವರೆಗೂ. ನಾ ಮಾರ್ನಿಂಗ್ ಎಕ್ಸಾಮ್ ಐತ್ರಿ ಅಂತಂದ್ರೆ ನೀವು ಕ್ವಶನ್ ಪೇಪರ್ ಬಿಡ್ಬೇಡ್ರಿ. ಏನೇನೋ ಬಿಡ್ರಿ, ಕ್ವಶನ್ ಪೇಪರ್ ಬಿಡ್ಬೇಡ್ರಿ. ಇಲ್ಲಿ ನೋಡ್ರಿ, ಒಂದು ಕ್ವಶನ್ ಪೇಪರ್, ಒಂದು ಕರೆಂಟ್ ಅಫೇರ್ಸ್, ಇನ್ನೊಂದು ಮೆಂಟಲ್ ಎಬಿಲಿಟಿ. ಈ 3 ಫಾಲೋ ಮಾಡ್ರಿ. ಏನ್ ಹೇಳ್ರಿ, ನಾ ಹೇಳುದು ಪಕ್ಕ ಇದು ಎಲ್ಲ ಇಲ್ಲಿ ಬರ್ತಾವ್ರಿ. ಇದೇನೈತೆ ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟು, ಜಿಯೋಗ್ರಫಿ, ಎಕನಾಮಿ, ಹೌದಾ, ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಇವೆಲ್ಲ ಇಲ್ಲಿ ಬರ್ತಾವ ಹೇಳ್ರಿ, ಪೇಪರ್ನೇ ಬರ್ತಾವ, ಪ್ರೀವಿಯಸ್ ಇಯರ್ ಪೇಪರ್. ಇದನ್ನ ಬಿಡ್ಸಂತವ್ರಿ. ಇನ್ನೊಂದು ಇದ್ರ ಜೊತೆಗೆ ಏನ್ ಮಾಡ್ಬೇಕಲ್ರಿ, KA ಎಕ್ಸಾಮ್ ಏನೇ ನಡೆಸೈತಲ್ರಿ ಆ ಪೇಪರ್ ತಗೊಂಡ್ಬರ್ರಿ. ಆ ಪೇಪರ್ ವಿತ್ ಅದಕ್ಕೆ ಲಿಂಕ್ ಇರ್ಬೇಕಲ್ರಿ, GK ಲಿಂಕ್ ಇರ್ಬೇಕು. ಇವನ್ ಅಷ್ಟೇ ಬಿಡಿಸ್ರಿ, ಹೇಳ್ತ ನೋಡ್ರಿ ಪಕ್ಕ ಹೇಳ್ತೀನಿ. 60+ ನಿಮ್ಗೆ ಇಲ್ಲೇ ಬರ್ತಾವ. ಪ್ರೀವಿಯಸ್ ಕ್ವಶನ್ ಪೇಪರ್ ಪಕ್ಕ ಬರ್ತಾವ್ರಿ. ಪಕ್ಕ ಹೆಂಗ್ ಬರ್ತಾವ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಏನ್ ಮಾಡಿರ್ತಾರ್ರಿ, ಒಂದ್ ಕ್ವಶನ್ ಕೊಟ್ರ ಅಂತಂದ್ರೆ ಆಪ್ಷನ್ಸ್ 4 ಕೊಟ್ಟಿರ್ತಾರ್ರಿ. ಹೌದಾ, ಈ ಆಪ್ಷನ್ಸ್ ಏನಾದ್ರು ನೀವು ಚಾಯ್ಸ್ ಮಾಡಿರ್ತೀರಿ, ಈ 3 ಒಳಗಡೆ ನೆಕ್ಸ್ಟ್ ಕ್ವಶನ್ ತೆಗೆದಿರ್ತಾನ. ಇದೇ ನೀವು ನಾವೇನ್ ಮಾಡ್ತೀವಿ ಗೊತ್ತನ್ರಿ, ಅದ್ ಓದ್ಬೇಕ್ರಿ, ಇದ್ ಓದ್ಬೇಕು, ಅದ್ ಹಂಗೈತಿ ಹಿಂಗೈತಿ ಅಂತ ಅರ್ಧ ನೀವು ಹಂಚ್ಕೊಂಡ್ಬಿಡ್ತೀರಿ. ನಾನ್ ಹೇಳಿ ನೋಡ್ರಿ, ಇದಿಷ್ಟೇ ಪ್ರೀವಿಯಸ್ ಕ್ವಶನ್ ಪೇಪರು,
ಒಂದು ಮೆಂಟಲ್ ಅಬಿಲಿಟಿ, ದೆನ್ ಅದಾದ್ಮೇಲೆ ಕರೆಂಟ್ ಅಫೇರ್ಸ್. ಇವ್ ಮೂರನ್ನೇ ಫಾಲೋ ಮಾಡ್ರಿ. ಇವ್ ಮೂರನ್ನೇ ಫಾಲೋ ಮಾಡಿ ಡೆಫಿನೆಟ್ ರಿಸಲ್ಟ್ ಬರಲ್ಲ ಅಂದ್ರೆ ಕೇಳ್ರಿ. ರಿಸಲ್ಟ್ ಬರ್ಲಿಕ್ಕೆ ಕಮೆಂಟ್ ಹಾಕ್ರಿ. ನೀವು ಹೆಂಗ್ ಹಾಕ್ತಾರ ಹಂಗ ಹಾಕ್ರಿ. ನೀವು ಇಚ್ಛೆ ಬಂದ ಕಮೆಂಟ್ ಹಾಕ್ರಿ. ಹೌದಾ, ಡೆಫಿನೆಟ್ಲಿ ಪಕ್ಕ ಹೇಳ್ತ ನೋಡ್ರಿ. 60 ಬರ್ತಾವ್ರಿ, 60+ ಬರ್ತಾವ ನಿಮ್ಗೆ ಇದೊಂದ್ರೆ ಹೋದ್ರೆ. ದೆನ್ ನೀವು ಕರೆಂಟ್ ಅಫೇರ್ಸ್ ನ ಒಂದು ಮತ್ತೆ ಮೆಂಟಲ್ ಅಬಿಲಿಟಿ ಫಾಲೋ ಮಾಡ್ಬಿಟ್ರೆ ಮತ್ತೇನ್ರಿ, ಮೆಂಟಲ್ ಅಬಿಲಿಟಿ ಒಂದ್ 10 ಹಾಕಿದ್ರಿ ಎಷ್ಟಾಯ್ತ್ರಿ? 70 ಆಯ್ತು. ಹೌದಾ, ಕರೆಂಟ್ ಅಫೇರ್ಸ್ ಒಂದ್ 4 ಹಾಕ್ಯಾರಿ. ನೀವು ಇಲ್ಲಿ 10 ಅಂತ ಹೇಳಿನ್ರಿ. ಅಟ್ಲೀಸ್ಟ್ 5 ಅಂತಂದ್ರೆ ಎಷ್ಟಾಯ್ತ್ರಿ? 75 ಆಯ್ತು. 75 ಬೆಸ್ಟ್ ಕೊಡ್ರಿ, ಹೌದಿಲ್ಲ? 68 ಅಂತ ಓದ್ಸಲ ಬಂದಿರ್ತಕ್ಕಂಥದ್ದು. ಹೌದಾ, ನೀವು 75 ಅಂತಂದ್ರೆ ಬೆಟರ್ ಅಲ್ವಾ? ನಾನು ಹೇಳೋ ಜಸ್ಟ್ ಸ್ಟ್ರಾಟಜಿ ಹೇಳಕ್ ಕುಂತೀನಿ. ನೀವು ಇದನ್ನ ಮಾಡ್ರಿ, ಜಸ್ಟ್ ಇಷ್ಟೇ ಮಾಡಿದ್ರೆ ಇನ್ನೂ ನಿಮಗೆ ಹೇಳ್ರಿ. ನಮ್ಗೆ ಪ್ರಿವಿಯಸ್ ಇಯರ್ ನಾಲೆಡ್ಜ್ ಐತಿ, ನಾನೆಲ್ಲ ಅವಾಗ ಹಿಂದಕ್ಕೆಲ್ಲ ಡೆಪ್ತ್ ಆಗಿ ಓದಿನಿ ಅಂತಂದ್ರೆ ಆರಾಮ್ಸೆ ನೀವು 80+ ಮಾಡ್ಬೇಕು ಅಂದ್ರೆ ನೀವು ಓದಿರಿ ಅಂತ. 80+ ಮಾಡಿಲ್ಲ ಅಂದ್ರೆ ನೀವು ಜೋಳು ಪಕ್ಕ ರೀ. ಯಾಕಪ್ಪ ಅಂದ್ರೆ ಇಲ್ಲಿ ಏನೈತೆ ಹೇಳ್ರಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ಹೆಂಗ್ ಬಿಡಿಸ್ಬೇಕಂದ್ರೆ ಡೈಲಿ ಬಿಡಿಸ್ಬೇಕು. ಇನ್ನೊಂದು ಮತ್ತೊಂದು ಹೇಳ್ತ ನೋಡ್ರಿ, ಈಗ ಇತಿಹಾಸ ಓದಾಕ್ ಕುಂತೀನಿ, ಸಂವಿಧಾನ ಓದಾಕ್ ಕುಂತೀನಿ, ಭೂಗೋಳ ಓದಾಕ್ ಕುಂತೀನಿ, ಇವೆಲ್ಲ ಓದಾಕ್ ಕುಂತಿರಲ್ಲ, ಇವೆಲ್ಲ ಓದ್ರ ಜೊತೆಗೆ ನೈಟ್ ಅಂಡ್ ಮಾರ್ನಿಂಗ್ ನೋಡ್ರಿ ಡೈಲಿ 2 ಟೈಮ್ಸ್ ವೆರಿ ಇಂಪಾರ್ಟೆಂಟ್. ನಾನು ಏನೋ ಸಿಂಪಲ್ ಆಗಿ ಬರ್ದೀನಿ, ಸುಮ್ಮನೆ ಏನ್ ಹೇಳಕ್ ಕುಂತೀನಿ ಅಂತ ಅನ್ಕೋಬೇಡ್ರಿ. ನಾನು ಹೇಳ್ತಕ್ಕಂಥ ವಿಷಯ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಡೈಲಿ 2 ಟೈಮ್ಸ್ ನೀವು ಕ್ವಶನ್ ಪೇಪರ್ ಬಿಡಿಸಂತವ್ರಿ. ಹೌದಾ, ಈಗ ಬೆಳಗ್ಗೆ ಮಾರ್ನಿಂಗ್ ಒಂದು 100 ಕ್ವಶನ್ ರೀ. ಹೌದಾ, ಇನ್ನೂ ನೀವು ಏನಾದ್ರು ಇನ್ನೂ ಚಂದ ನೀವು ಎಫೆಕ್ಟಿವ್ ಬಿಡ್ಬೇಕಂತಂದ್ರೆ ಮಾರ್ನಿಂಗ್ 100 ಕ್ವಶನ್ಸ್, ಆಫ್ಟರ್ನೂನ್ 100 ಕ್ವಶನ್ಸ್, ನೈಟ್ 100 ಕ್ವಶನ್ಸ್. ಎಷ್ಟಾಯ್ತು ನೋಡಿ, ಡೈಲಿ 300 ಕ್ವಶನ್ ಬಿಡಿಸಿದ್ರಿ ನೀವು. ಡೈಲಿ 300 ಕ್ವಶನ್ ಬಿಡ್ಸಕ್ ಕುಂತಿರಲ್ರಿ, ಅದ್ರೊಳಗೆ ಹೇಳ್ತ ನೋಡ್ರಿ. ಈಗ ಡೈಲಿ ಫಾರ್ ಎಕ್ಸಾಂಪಲ್ ಡೈಲಿ 300 ಕ್ವಶನ್ ಬಿಡಿಸಿರಪ್ಪ ಅಂತ ತಿಳ್ಕೊರಿ. ಹೌದಾ, ಈಗ ಬಹಳ ಓದ್ಬೇಕಂದ್ರು ನಿಮಗೆ ಕಮಿಟ್ಮೆಂಟ್ ಇದ್ದಾನು 300 ಕ್ವಶನ್ ಬಿಡಿಸ್ತಾನ ಅವನು. ಹೌದಾ, ಏನ್ರಿ ಸುಮ್ನೆ ಆಯ್ಕಿನಿ ಬರಿಬೇಕಂದ್ರೆ ಅವ್ನು ಕ್ವಶನ್ ಬಿಡಿಸಲ್ಲ, ಏನು ಬಿಡಿಸಲ್ಲ. ಪಕ್ಕ ಅರ್ಥ ಆಯ್ತವ ಯಾರಿಗೆ ಹೇಳಕ್ ಕುಂತೀನಿ ಅಂತ ನನಗೆ. ಇಲ್ಲಿ 300 ಕ್ವಶನ್ ನೋಡ್ರಿ, ಒಂದು ಕರೆಂಟ್ ಅಫೇರ್ಸ್, ಒಂದು ಕ್ರೀಡಾ ಪ್ರಶಸ್ತಿ. ಇವು ನೀವು ಮಾರ್ಕ್ ಮಾಡ್ಕ್ಯಾರಿ. ಹಿಂಗ ಎಲ್ಲೆಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ ನಾವು ಮಾರ್ಕ್ ಮಾಡ್ಕ್ಯಾರಿ. ಅದ್ರ ಸಂಬಂಧ ಪಟ್ಟಿರ್ತಕ್ಕಂಥ ರೀತಿ ಒಳಗೆ ಏನ್ ಮಾಡ್ರಿ, ಅವನ್ನ ಕ್ವಶನ್ ಬರ್ಕಾರಿ ಇಲ್ಲಿ. ಅದನ್ನ ಮತ್ತೆ ಒಳ್ಳೆ ಇವೆಲ್ಲ ಕ್ವಶನ್ ಪೇಪರ್ ಬಿಡಿಸಿರ್ತಾರಲ್ರಿ. ಹೌದಾ, ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ, ಅದ್ರ ಬಗ್ಗೆ ಸರ್ಚ್ ಮಾಡ್ರಿ. ಅವನ್ನ ಒಂದ್ ಕಡೆ ನೋಟ್ಸ್ ಮಾಡ್ಕೇರಿ. ಈ ತರ ಡೈಲಿ 300 ಕ್ವಶನ್ 300 ಬಿಡಿಸಿರಪ್ಪ ಅಂತಂದ್ರ ನಿಮಗೆ ಆ 300 ಕ್ವಶನ್ ಅರ್ಥ ಇರ್ತೈತ್ರಿ. ಮ್ಯಾಕ್ಸಿಮಮ್ ಒಂದು 30+ ಬಂದಿರ್ತಾವ್ರಿ, ರಿವಿಷನ್ ಆಗಿರ್ತಾವ. 30+ ರಿವಿಷನ್ ಆಗಿರ್ತಾವ, ಅಲ್ಲೇ ಬಂದಿರ್ತಾವ್ರಿ. 300 ಕ್ವಶನ್ 30 ಬಂದವಪ್ಪ ಅಂತಂದ್ರೆ ನಾನು ಹೇಳಿದ್ದೇನೆ ಹೇಳ್ರಿ, ಒಂದು ದಿನ ಆಯ್ತಿದ್, ಇನ್ನು ಎಷ್ಟು ದಿನ ಉಳ್ದಾವಲ್ರಿ, ಅಷ್ಟು ದಿನ ನೀವು ಮಾಡಿದ್ರೆ ಎಷ್ಟು ಬರ್ತಾವಲ್ರಿ. ಹೌದಾ, ಅವಾಗ ನಿಮ್ದು ಏನಾಗುತ್ತೆ ಗೊತ್ತಂದ್ರಿ, ಇನ್ನೊಂದೇನ್ ಗೊತ್ತಾ, ಅಕ್ಯುರಸಿ ಬಿಲ್ಡ್ ಆಗುತ್ತೆ ರೀ. ಅಕ್ಯುರಸಿ ವೆರಿ ಇಂಪಾರ್ಟೆಂಟ್. ಇದು ಅಕ್ಯುರಸಿ ಬಿಲ್ಡ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಆರಾಮ್ಸೆ ನೀವು ನೋಡಿದ ತಕ್ಷಣ ಏನ್ ಮಾಡ್ತೀರಿ, ರೈಟ್ ಆಗ್ತಾರೆ. ಹೌದಾ, ನಿಮಗೆ ಟೈಮ್ ಸೇವ್ ಆಗುತ್ತೆ. ಅಕ್ಯುರಸಿ ಬಿಲ್ಡ್ ಆದ್ರೆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಎಷ್ಟು ಯೂಸ್ ಐತ್ರಿ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತ ನೋಡ್ರಿ, ಪಕ್ಕ ರೀ, ನೀವು ಕ್ಲಿಯರ್ ಮಾಡ್ಬೇಕು ಸರ್, ನಾ ಪೀಸ್ ಆಗ್ಬೇಕು ಅಂತ ಕನಸಿತ್ತಪ್ಪ ಅಂದ್ರೆ ಇದನ್ನ ಮಾಡ್ರಿ. ಇನ್ನೊಂದು, ಇದನ್ ಬರೇ ನೀವು ನೋಡೋದಲ್ಲ, ಇನ್ನೊಬ್ರಿಗೆ ಶೇರ್ ಮಾಡ್ರಿ. ಅವ್ರಿಗೆ ಯೂಸ್ ಆಗ್ಬೇಕಲ್ರಿ, ನಿಮ್ ಫ್ರೆಂಡ್ಸ್ ಬೆಳಿಬೇಕಪ್ಪ ಅಂದ್ರೆ ನೀವು ಶೇರ್ ಮಾಡ್ರಿ. ಪಕ್ಕ ನಾನು ಹೇಳಿದ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದ್ರ ಇಂಪ್ಯಾಕ್ಟ್ ಬೀಳಿಲ್ಲಪ್ಪ ಅಂದ್ರೆ ನಾನು ಹೇಳ್ತ ನೋಡ್ರಿ, PC ಪಕ್ಕ ನೋಡ್ರಿ. PC ಎಕ್ಸಾಮ್ ಏನ್ ನಡೀತದಲ್ರಿ, ಅದ್ರ ಈವ್ನಿಂಗ್ ನಾನು ಕ್ವಶನ್ ಪೇಪರ್ ಬಿಡಿಸಿ ತೋರಿಸ್ತೀನಿ. ಇದು ಒಳಗೆ ಎಷ್ಟು ಕ್ವಶನ್ ಬಂದವಂತ ನಾವು ನಿಮಗೆ ಪ್ರೀವಿಯಸ್ ಇಯರ್ ಎಷ್ಟು ಕ್ವಶನ್ ಬಂದವ ನಾ ತೋರಿಸ್ತೀನಿ. ಚಾಲೆಂಜ್ ಇದೆ ಬೇಕಾದ್ರೆ ನಂದು. ಓಕೆನಾ? ಓಕೆ, ಇದು ಇಷ್ಟು. ಆಮೇಲೆ ನಿಮಗೆ ಎಲ್ಲೆಲ್ಲಿ ನೀವು ಸ್ಟಕ್ ಆಗ್ತಿರ್ ಗೊತ್ತಾ, ನನಗೆ ಇಲ್ಲಿ ನಮ್ಮ ಒಂದು ಕರ್ನಾಟಕ ಭಾಗದ ಒಳಗ ಬಹಳ ಮಂದಿ ಸ್ಟಕ್ ಆಗೋದ್ ಹೇಳ್ರಿ, ಸೈನ್ಸ್ ಅಂಡ್ ಟೆಕ್ ಬಹಳ ಮಂದಿಗೆ ವೀಕ್ ಆಗುತ್ತಂತಾರ. ಇನ್ನೊಂದು ಎಕನಾಮಿಕ್ ಅನ್ಗಟ್ಟೈತಲ್ಲ, ಏನ್ರಿ ಎಕನಾಮಿಕ್ ಇಸ್ ಬೆಸ್ಟ್ ಸಬ್ಜೆಕ್ಟ್ ರೀ. ಎಕ್ಸಾಂಪಲ್ ಹೇಳ್ಕಂತ ನೀವು ಮಾಡಿದ್ರೆ ಹೆಂಗ್ ಇರ್ತದೆ ಗೊತ್ತಲ್ರಿ, ಎಕನಾಮಿಕ್ಸ್ ನಿಮ್ ಕಣ್ ಮುಂದೆ ಇರ್ತಾವ್ರಿ. ಎಕನಾಮಿಕ್ಸ್ ಮಾರ್ಕೆಟ್ ಅಂದ್ರೆ ನಿಮ್ ಕಣ್ ಮುಂದೆ. ಇನ್ನೊಂದ್ ನೋಡ್ರಿ, ಈ ಎಕ್ಸಾಮ್ಸ್ ಗಳೆಲ್ಲ ಎಲ್ಲರೂ ಕಂಟ್ರಿ ಲಿಂಕ್ ಇರ್ತಾವ, ಪ್ರತಿ ಒಂದು ಕಂಟ್ರಿ ಲಿಂಕ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಈಗ ಇರಾನ್ ಒಳಗಡೆ ಏನ್ ಹಾಕೊಂಡ್ರಿ, 6 ಜಲಸಂಧಿ ಬಿಕ್ಕಟ್ಟು ಇನ್ನೂ ಹಿಡಿಯಾಕೊಂಡ್, ಒಂದಿನ ಸೈನ್ ಮಾಡ್ತಾರ, ಒಂದಿನ ಶಾಂತಿ ಮತ್ತೆ ಮಾತುಕತೆ ಅಂತಾರ, ಇನ್ನೊಂದಿನ ಡಮ್ ಅಂತ ಬಾಂಬ್ ಹಾಕ್ತಾರ. ಹೌದಾ, ಇದಾಗ್ತದ. ಬಟ್ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ, ಆ ಒಂದು ಜಲಸಂಧಿಯಿಂದ ಏನ್ ಬರಾಕೊಂತಾರೆ, ಆಯಿಲ್ ಬರಾಕೊಂಡೈತಿ, ಗ್ಯಾಸ್ ಬರಾಕೊಂಡೈತಿ. ಅದು ಆಯಿಲ್ ಗ್ಯಾಸ್ ಯಾವಾಗ ಸಂಬಂಧಪಟ್ಟಿದ್ದು, ನ್ಯಾಚುರಲ್ ಸಂಬಂಧಪಟ್ಟಿದ್ದು. ಎಲ್ಲಿ ಬಂತದು, ಜಿಯೋಗ್ರಫಿ ಬಂತು. ಹೌದಾ, ಆ ಒಂದು ಸ್ಥಳ ಎಲ್ಲೈತಿ, ಆರ್ಮಜು, ಅದು ಸಂಬಂಧ ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಏನೇನ್ ನಡ್ಯಾಕ ಕುಂತಾವ್ರಿ ವ್ಯವಹಾರ, ಎಕನಾಮಿಕ್ ಸಂಬಂಧಪಟ್ಟಿದ್ದು. ಈ ಎಕನಾಮಿಕ್ ನಡಿಬೇಕಪ್ಪ ಅಂತಂದ್ರ ಅಲ್ಲಿ ಯಾರ್ಯಾರು ಮಾತುಕತೆ ನಡ್ಸಕ್ ಕುಂತಾರ, ಇರಾನ್ನವರು ಮತ್ತು ಅಮೆರಿಕದವ್ರ ಮಾತುಕತೆ ನಡ್ಸಕ್ ಕುಂತಾರ. ಅಲ್ಲಿ ಪೊಲಿಟಿಕ್ಸ್, ಜಿಯೋಗ್ರಫಿ, ಪೊಲಿಟಿಕ್ಸ್, ಎಕನಾಮಿಕ್ಸ್. ಹೌದಾ, ಅಲ್ಲಿ ಹೋಗ್ತಕ್ಕಂತ ಇಂಪೋರ್ಟ್ ಎಕ್ಸ್ಪೋರ್ಟ್, ಅದ್ರೊಳಗಡೆ ಕೆಲವೊಂದ್ ಕಡೆ ಈ ಬಾಂಬ್ ಹಾಕೋದು,
ಹೌದಾ, ಮಿಸೈಲ್ಗಳು ಅವೆಲ್ಲ ಎಲ್ಲಿಂದ ಬರ್ತವೆ? ಸೈನ್ಸ್ ಅಂಡ್ ಟೆಕ್ನಿಂದ ಬರ್ತವೆ. ಇದರಿಂದ ಆಕಾರದಿಂದ ಏನಾಗುತ್ತೆ? ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಆಗುತ್ತೆ. ಹೌದು ನೋಡ್ರಿ, ಇಲ್ಲೇ ಎಷ್ಟು ಕವರ್ ಅದು, ಅರ್ಥ ಆಯ್ತಾ? ಇದು ಅನಾಲಿಸಿಸ್ ಅಂದ್ರೆ ನೀವ್ ಹಿಂಗ್ ವಿಚಾರ ಮಾಡ್ಬೇಕು. ವಿಚಾರ ಮಾಡಿದ್ರೆ ಪಕ್ಕರೆ ಡೆಫಿನೆಟ್ಲಿ ನೀವು ಪೀಸ್ ಆರಾಮಾಗಿ ಬರುತ್ತೆ. ಈ ಕ್ಲಾಸ್ ಕೇಳಿದ್ರೆ ಏನಾದ್ರು ಪೀಸ್ ಆಗ್ಬೇಕಂದ್ರೆ ನಾನು ಹೇಳಿ ನೋಡ್ರಿ, ಇದನ್ನ ಅಷ್ಟೇ ಫಾಲೋ ಮಾಡ್ರಿ. ಯಾಕಂದ್ರೆ ನಿಮ್ಗೆ ಸಮಯ ಕಡಿಮೆ ಐತಿ. ಸಮಯ ಕಡಿಮೆ ಇದ್ದಿಲ್ಲಪ್ಪ ಅಂದ್ರೆ ನಿಮ್ಗೆ ಇನ್ನೂ ನಾಲೆಡ್ಜ್ಗೋಸ್ಕರ ನಾನು ಹೇಳ್ತೀನಿ, ಇದು ಇನ್ನೂ ಡೆಪ್ತ್ ಆಗಿ ಓದ್ಕೆರೆ ಅಂತ. ಇತಿಹಾಸ ನಾನು ಇದ್ರಲ್ಲಿ ನೋಡ್ರಿ, ಇತಿಹಾಸ ಒಳಗಡೆ ಏನೇನ್ ಬಹಳ ಇಂಪಾರ್ಟೆಂಟ್ ಕರ್ನಾಟಕ. ಇದು ಇನ್ನೊಂದು ಭಾರತೀಯ ಸಂವಿಧಾನದೊಳಗಡೆ ನಾವು ಪೊಲಿಟಿಕ್ಸ್ ನೋಡ್ತೀವಿ, ಪೊಲಿಟಿಕಲ್ಸ್. ಹೌದಾ, ಇದ್ರೊಳಗಡೆ ಕರ್ನಾಟಕದೊಳಗಡೆ ಯಾರ್ಯಾರು CM ಆಗ್ಯಾರ, ಏನೇನ್ ತಂದಾರ, ಎಕ್ಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ, ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರಗಳು ಯಾವ್ಯಾವಾಗಿದ್ದು ಅವ್ರು ಏನೇನ್ ತಗೊಂಡ್ರು, ಅದು ಬಹಳ ಇಂಪಾರ್ಟೆಂಟ್. ಇದು ನಾನು ಹೇಳಿದ್ದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಎಕ್ಸಾಮ್ ಪಕ್ಕ ಬರ್ತಾವ್ರಿ. ನೀವ್ ಅನ್ಕೊಂಡಿದ್ರಿ ಸಂವಿಧಾನ ಪ್ರಕಾರ ಬಂದಿರ್ತಾವ ಅನ್ಕೊಂಡಿರ್ತೀರಿ. ಅಟ್ ಪ್ರೆಸೆಂಟ್ ಒಳಗಡೆ ಯಾವ್ದು ನಮ್ಮ ಗೌರ್ಮೆಂಟ್ ಯಾವ್ದು ಐತೆ ಹೇಳ್ರಿ? ಕಾಂಗ್ರೆಸ್ ಗೌರ್ಮೆಂಟ್ ಐತಿ. ಹೌದಾ, ಪಕ್ಕ ನೋಡ್ರಿ ಬೇಕ್ರೆ, ಡೆಫಿನೆಟ್ಲಿ ಅರ್ಥ ಆಯ್ತಲ್ಲ ಭಾರತ ಸಂವಿಧಾನ ಹೆಂಗ್ ಓದ್ಕೋಬೇಕಂತ. ಇಷ್ಟೇ ಓದ್ಕರಿ. ಆಮೇಲೆ ಏನ್ ಆಕ್ಟ್ಗಳು ಬಂದು ಏನಿಲ್ಲ ಅವನ್ನ ರಿವಿಷನ್ ಮಾಡ್ಬೇಕು. ಇದನ್ನ ನೀವು ಚೆನ್ನಾಗಿ ಓದ್ಕೋಬೇಕಂದ್ರೆ ನಾವು ಈ ಕ್ವಶನ್ ಪೇಪರ್ ಬಿಡಿಸ್ಬೇಕು. ಈ ಕ್ವಶನ್ ಪೇಪರ್ ಬಿಡಿಸ್ರಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಡಿಸ್ರಿ. ಹೇಳ್ತೀನಿ ಡೈಲಿ ಈ ರೀತಿ, ಡೈಲಿ 2 times 3 times. ನನ್ನ ಪ್ರಕಾರ ನಾ ಹೇಳೋ ಪ್ರಕಾರ ನೋಡ್ರಿ, 2 ಪ್ಲಸ್ ಇರ್ಬೇಕು ಹೊರತಾಗಿ 2 ಕಡಿಮೆ ಮಾತ್ರ ಇರ್ಬೇಡ್ರಿ. ನಾನು ಎಕ್ಸಾಮ್ ಪ್ರಿಪೇರ್ ಹಾಕೊಂಡಿನಪ್ಪ ಅಂದ್ರೆ ನಾನು ಎಷ್ಟೇ ಯಾವ ವಿಷಯಗಳನ್ನ ಎಷ್ಟೇ ಓದ್ಲೇರಿ, ನಾನು ಬೆಳಗ್ಗೆ ಮುಂಜಾನೆ ಚಂದವರೆಗೆ ಎಷ್ಟ ನಾವು ಓದ್ಲಿ, ನೈಟ್ ಒಳಗೆ ಒಂದು ಕ್ವಶನ್ ಪೇಪರ್ ಬಿಡಿಸಿ ಮಕ್ಕಲೇಬೇಕು. ಇಲ್ಲ ನಿದ್ದೆ ಹತ್ತಲ್ಲ ಪಕ್ಕ. ಅದು ಹಂಗಿರ್ಬೇಕು. ಅದು ಡೆಡಿಕೇಶನ್, ಅದು ಕಮಿಟ್ಮೆಂಟ್. ಅರ್ಥ ಆಯ್ತಲ್ಲ? ಓಕೆ. ಆಮೇಲೆ ಭೂಗೋಳಶಾಸ್ತ್ರ ಎಕ್ಸ್ಪೆಷಲ್ ನಮಗೆ ಕೇಳೋದ್ ಹೇಳ್ರಿ, ಕರ್ನಾಟಕ ಅಂತ ಹೇಳಿದ್ನಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ವರ್ಲ್ಡ್ನಾಗ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಇರ್ತಾವ್ರಿ. ಈಗ ಅಟಕಮ ಮರುಭೂಮಿ ಎಲ್ಲಿ ಐತಿ, ಆಂಡಿಸ್ ಪರ್ವತಗಳೆಲ್ಲದವ. ಹೌದಾ, ಈ ರೀತಿ ಕ್ವಶನ್ ಬಹಳ ಸಿಂಪಲ್ ಇರ್ತಾವ. ಅದೇ ರೀತಿ ಕ್ವಶನ್ಗಳನ್ನ ಕೇಳೋದು. ಸದ್ಯ ಕರ್ನಾಟಕದ ಎಕನಾಮಿ ಗ್ರೋತ್ ಎಷ್ಟೈತಿ ನೋಡ್ರಿ. ಹೌದಾ, ಈ ರೀತಿ ಎಕನಾಮಿನ ಓದ್ಕೋಬೇಕು. ಹೌದಾ, ಮೊನ್ನೆ ಹೋದ್ಸಲ ಯಾರು ಇವರು ಸಿದ್ದರಾಮಯ್ಯನವರು ಏನ್ ಮಾಡಿದ್ರು, ಫೈನಾನ್ಸ್ ಬಿಲ್ ನ ಮಂಡನೆ ಮಾಡಿದ್ರು. ಅದ್ರೊಳಗೆ ಏನೇನ್ ತಗೊಂಬಂದ್ರು ಅದನ್ನ ಬರೀ ಎಕನಾಮಿಕ್ ಸಂಬಂಧಪಟ್ಟಂಗಲ್ರಿ, ಇಂಟರ್ಲಿಂಕ್ ವಿತ್ ಕರೆಂಟ್ ಅಫೇರ್ಸ್ ಹಂಗ್ ಕ್ವಶನ್ ಕೇಳ್ತಾನ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೆಂಗ್ ಓದ್ಕೋಬೇಕು ಗೊತ್ತನ್ರಿ? ಕರ್ನಾಟಕಕ್ಕೂ ಮತ್ತು ಇಂಡಿಯಾಕ್ಕೂ ಬಹಳ ಲಿಂಕ್ ಇರ್ತದ. ಇಲ್ಲಿ ಸ್ವಲ್ಪ ನ್ಯಾಷನಾಲಿಟಿ ಜಾಸ್ತಿ ತರ್ತಾರ್ರಿ. ನ್ಯಾಷನಲ್ ಆಗಿ ಸೆಂಟ್ರಲ್ ಒಳಗಡೆ ಕ್ವಶನ್ ಗಳನ್ನ ಇಲ್ಲಿ ಬಹಳ ತರ್ತಾರ. ಇದನ್ನ ಬಹಳ ಚಂದ ನೋಡಿಕೆರಿ. ಇದ್ರ ನೀವು ಚಂದ ನಾನು ಸ್ಕೋರ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನ ಸ್ವಲ್ಪ ಬಹಳ ಕಡೆ ನೋಡ್ರಿ. ಯಾಕಂದ್ರೆ ಅಲ್ಲಿಂದನೇ ಜಾಸ್ತಿ ಏನ್ ಮಾಡ್ತಾವ್ರಿ, DRDO ಆಗಿರ್ಬೋದು, ಇಸ್ರೋ ಆಗಿರ್ಬೋದು. ಹೌದಾ, ನಾಸಾ ಕೂಡ ಒಂದು ಕಮಿಟ್ಮೆಂಟ್ ಮಾಡಿ ಕಳಿಸಿದ್ದು, ಇನ್ನೊಂದು ಮಾಡಿರ್ಬೋದು. ಹೌದಾ, ಬೇರೆ ರಾಷ್ಟ್ರ ಕೂಡ ಒಂದು ಕೋಆರ್ಡಿನೇಷನ್ ಆಗಿರ್ಬೋದು. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತವ. ಅದಾದ್ಮೇಲೆ ಪರಿಸರ ಅಧ್ಯಯನ ಏನ್ ಇಂಪಾರ್ಟೆಂಟ್ ಗೊತ್ತನ್ರಿ? ಇವಾಗ ಮೊನ್ನೆ ಏನಾಯ್ತು, ವೆನಿಜುವೆಲಾದಾಗ ಅರ್ಥಕ್ವಿಕ್ ಆಯ್ತು. ಹೌದಾ, ಅರ್ಥಕ್ವಿಕ್ ಎಷ್ಟು ಆಳಕ್ ಹೋಗುತ್ತಲ್ರಿ, ಅರ್ಥಕ್ವಿಕ್ ಆಳವಾಗಿರುತ್ತಲ್ಲ ಅಷ್ಟು ಇಂಪ್ಯಾಕ್ಟ್ ಕಡಿಮೆ ಇರ್ತ. ಎಷ್ಟು ಆಳ ಕಡಿಮೆ ಇರ್ತಲ್ರಿ ಅಷ್ಟು ಇಂಪ್ಯಾಕ್ಟ್ ಜಾಸ್ತಿ ಇರ್ತದೆ. ಹೌದಾ, ಫಸ್ಟ್ ಆಗಿರ್ತಕ್ಕಂಥ ಅರ್ಥಕ್ವಿಕ್ ಇಂಪ್ಯಾಕ್ಟ್ ಕಡಿಮೆ ಇತ್ತು, ಬಟ್ ಸೆಕೆಂಡ್ ಆಗಿರ್ತಕ್ಕಂಥ ಅರ್ಥಕ್ವಿಕ್ ಜಾಸ್ತಿ ಆಯ್ತು. ಯಾಕಪ್ಪ ಅಂದ್ರ ಅದು ಆಳ ಕಡಿಮೆ ಇತ್ತು. ಹೌದಾ, ಈ ರೀತಿಯ ಕ್ವಶನ್ ಏನ್ ಮಾಡ್ತಾರ್ರಿ ಮತ್ ಕೇಳ್ತಾರ. ಫಿಲಿಪೈನ್ಸ್ ಈಗ ಹಾಕೊಂಡ್ರಿ. ಹೌದಾ, ಆಮೇಲೆ ಗ್ಲೋಬಲ್ ವಾರ್ಮಿಂಗ್, ಹೌದಾ, ಕ್ಲೈಮೇಟ್ ಚೇಂಜ್, ಇವೆಲ್ಲ ಇಂಪ್ಯಾಕ್ಟ್ ಆಗ್ತವೆ. ಯಾಕ ಏನು ಇನ್ನೊಂದು ನೋಡ್ರಿ, ಇಲ್ಲಿ ಡೇಗಳು ಕೇಳ್ತಾರೆ ಬಹಳ. ಏನ್ ಹೇಳ್ರಿ, PC ಎಕ್ಸಾಮ್ ಆಗಿರೋದ್ರಿಂದ ಡೇಗಳು ಅಂದ್ರೆ ಎನ್ವೈರನ್ಮೆಂಟ್ ಡೇ ಯಾವಾಗ, ಬಯೋಡೈವರ್ಸಿಟಿ ಡೇ ಯಾವಾಗ. ಹೌದಾ, ಆಮೇಲೆ ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಲಯನ್, ಪ್ರಾಜೆಕ್ಟ್ ಟೈಗರ್. ಹೌದಾ, ವನ್ಯಜೀವಿ ಸಂರಕ್ಷಣಾ ತಾಣಗಳು, ಇವನ್ನ ಬಹಳ ಕೇಳ್ತಾರೆ ಎನ್ವೈರನ್ಮೆಂಟ್ ಒಳಗಡೆ. ಇವ್ ನೋಡಿಕರಿ, ನೀವು ಇಷ್ಟು ಡೆಪ್ತ್ ಆಗಿ ಓದ್ಬೇಕಾಗಿಲ್ಲ. ಇಷ್ಟೇ ಹೇಳಿದ ವನ್ಯಜೀವಿ ಅಭಯಾರಣ್ಯ, ಈ ರೀತಿಯ ಒಂದು ನೋಡಿಕರಿ ಈಜಿ ಆಗ್ಬಿಡ್ತದ. ನೀವು ಡೆಫಿನೆಟ್ಲಿ ಏನ್ ಮಾಡ್ಬೋದು, ಆರಾಮ್ 70+ ಸ್ಕೋರ್ ಮಾಡ್ಬೋದು ಪಕ್ಕ. ಆರಾಮ್ಸೆ ನೀವು ಗೆಟಿನ್ ಆಗ್ತೀರಿ. ಆಮೇಲೆ ಪ್ರಶಸ್ತಿಗಳು ಹೇಳಿ ನೋಡ್ರಿ, ಅವಾಗಲೇ ಪ್ರಶಸ್ತಿಗಳು. ಹೌದಾ, ಬಹಳ ಇಂಪಾರ್ಟೆಂಟ್. ಕರ್ನಾಟಕ ಸರ್ಕಾರ ಏನೇನ್ ಪ್ರಶಸ್ತಿ ಕೊಡ್ರ ಅದುಗಳು ಬಹಳ ಇಂಪಾರ್ಟೆಂಟ್. ಓನ್ಲಿ ನೋಡ್ರಿ, ಈಗ ನೀವು ಕಣ್ಣಾಗ ಒಂದು ಚಾಸ್ ಮಾಡ್ಕೋಬೇಕು, ಇದು ಕರ್ನಾಟಕದ ಇದ್ನಟಕಲ್ಲ ನಾನು ನೋಡೋದು. ಹಿಂಗ ಅರ್ಥ ಆಯ್ತದ? ಇದು ಕರ್ನಾಟಕದ, ಇದು ಕರ್ನಾಟಕ, ನಾನು ಅಷ್ಟೇ ಅದ್ ನೋಡೋದು. ಇಲ್ಲಿ ಏನಾಗುತ್ತೆ ರೀ, ನಿಮ್ ಸ್ಕೋರ್ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನ ಯಾವೊಂದು ಸೆಂಟರ್ ಒಳಗಡೆ ಹೇಳ್ಕೊಡಲ್ಲ. ಯಾವೊಂದು ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಇನ್ನೇನ ಆಗಿರ್ಬೋದು. ಯಾಕ ನಿಮ್ಗೆಲ್ಲ ಹೇಳ್ಕೊಟ್ಬಿಟ್ರೆ ಅವ್ರದ್ದು ಬೆಳಿಬೇಕಲ್ರಿ. ಹೌದಾ, ನಾನ್ ಎದಕ್ಕೆ ಹೇಳಕ್ ಕುಂತೀನಿ ಅಂತಂದ್ರೆ ನೀವು ಬೆಳಿಬೇಕು. ಹೌದಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೆಳಿಬೇಕಪ್ಪ ಅಂದ್ರೆ ನೀವು ಓದ್ಬೇಕು. ನೀವು ಓದೋಕೆ ಇಷ್ಟೆಲ್ಲ ಕೊಟ್ಟೈತ್ರಿ, ಇಷ್ಟೆಲ್ಲ ಹೇಳಕ್ ಕುಂತೀವಿ. ಇದನ್ನು ಮಾಡ್ಲಿಲ್ಲ ಅಂತಂದ್ರೆ ಈಗೆಲ್ಲ ಐತೆ ಹೇಳ್ರಿ ನಿಮ್ ಕೈ, ಏನೇನಿಲ್ಲ ಹೇಳ್ರಿ. ಈ ವಿಷಯ ತಕ್ಕಂಗ ಏನೇನ್ ಬೇಕ ಇನ್ಫಾರ್ಮೇಶನ್ ಎಲ್ಲ ಕೊಡ್ತದ. ಎಲ್ಲ ನಿಮ್ಗೆಲ್ಲ ಸೋರ್ಸ್ ಸಿಗ್ತದ. ನೀವು ಏನ್ ಮಾಡ್ಬೇಕು, ಜಸ್ಟ್ ಸ್ಟಡಿ ಮಾಡ್ಬೇಕು. ಹೌದಾ, ಸ್ಟಡಿ
ಅಷ್ಟು ಮಾಡಕ್ಕೂ ಆಗಲ್ಲ ಅಂತಂದ್ರೆ ಆರಾಮ್ ಸರಿ ನಾನು ಹೇಳ ಇದೊಂದೇ ಮಾಡಿರಿ, ಇದ್ ಯಾರು ಮಾಡಿರ್ತೀರಿ ಅವ್ರು ಬಂದು ನೆಕ್ಸ್ಟ್ ಕಾಮೆಂಟ್ ಹಾಕ್ರಿ. ಓಕೆನಾ? ಇದ್ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಲಾಸ್ಟ್ ಮೂಮೆಂಟ್ ಈಗ. ಹೌದಾ? ಹಂಗಾಗಿ ಮೊನ್ನೆ ಯಾರು ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿದ್ರಗೋಸ್ಕರ ಇಷ್ಟೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಿ. ಓಕೆನಾ? ನೋಡ್ರಿ ಸ್ಟ್ರಾಟಜಿ ಸ್ಟ್ರಾಟಜಿಗಳು ಹೇಳ್ಬಿಟ್ಟಿನಿ. ಆಮೇಲೆ ಕಂಪ್ಯೂಟರ್ನ ನೀವು ಆಲ್ಮೋಸ್ಟ್ ಕಂಪ್ಯೂಟರ್ ಅದೇ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕಂಪ್ಯೂಟರ್ ನೋಡ್ಕೊಂಡ್ರಿ, ಅಷ್ಟೇನ್ ಡೆಪ್ತ್ ಕೇಳಲ್ಲ ಕಂಪ್ಯೂಟರ್ ಒಳಗಡೆ, ಯಾಕಂದ್ರೆ PC ಎಕ್ಸಾಮ್ ಆಗಿರೋದ್ರಿಂದ. ಹೌದಾ? ಸಿಂಪಲ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಏನೇನ್ ವರ್ಕ್ ಮಾಡುತ್ತಾ, ಅದರೊಳಗೆ ಏನೇನ್ ಬಳಸ್ಕೊಂತೀವಿ, ಇನ್ಪುಟ್ ಡಿವೈಸ್ ಯಾವ್ದು, ಔಟ್ಪುಟ್ ಡಿವೈಸ್ ಯಾವ್ದು. ಹೌದಾ? ಇನ್ನೊಂದು ಯಾವ ಮೀಡಿಯಾಗಳು ಯಾವಾಗ ಬಂದು ಯಾವ ಇಯರ್ನಾಗ ಬಂದು. ಹೌದಾ? ವ್ಯಾಕ್ಯೂಮ್ ಟ್ಯೂಬ್ ಅಂದ್ರೆ ಏನು, ಟ್ರಾನ್ಸಿಸ್ಟರ್ ಅಂತಂದ್ರೆ ಇವೆಲ್ಲ ಕೇಳ್ತಾರೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್. ಆಮೇಲೆ ಸೂಪರ್ ಕಂಪ್ಯೂಟರ್. ಹೌದಾ? ಹೌ ಮೆನಿ ಕಂಪ್ಯೂಟರ್ ಟೈಪ್ಸ್, ಮಿನಿ ಕಂಪ್ಯೂಟರ್, ಸ್ಮಾಲ್ ಕಂಪ್ಯೂಟರ್. ಹೌದಾ? ವೆರಿ ಲಾರ್ಜ್ ಕಂಪ್ಯೂಟರ್. ಈ ರೀತಿ ಕಂಪ್ಯೂಟರ್ಗಳನ್ನ ಬಹಳ ಸಿಂಪಲ್ ಇರ್ತಾವ, ಒಂದ್ಸಲ ಅರ್ಥ ಮಾಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ. ಹೌದಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ರಿ? ಆಮೇಲೆ ಇದು ಮಾತ್ರ ಮೆಂಟಲ್ ಎಬಿಲಿಟಿ ಮಾತ್ರ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ಹೌದಾ? ವಿತೌಟ್ ಪ್ರಾಕ್ಟೀಸ್ ಮೆಂಟಲ್ ಎಬಿಲಿಟಿ ನಿಮಗೆ ಆಗಲ್ಲ, ಬರೋದಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಗೆ ಸ್ಕೋರ್ ಮಾಡೋದೇ ಇದು ರೀ, ನಿಮ್ಗೆ ಸ್ಕೋರ್ ಮಾಡೋದಿದು. ಯಾಕಂದ್ರೆ ಇದ್ರೊಳಗಡೆ ನೀವ್ ಏನ್ ಮಾಡಿರ್ತೀರಿ ಕೆಲವೊಂದನ್ನ ಕನ್ಫ್ಯೂಸ್ ಆಗಿ ಮರಿಬಹುದು, ಬಟ್ ನೀವು ಪ್ರಾಕ್ಟೀಸ್ ಮಾಡಿರ್ತಿರಲ್ಲ, ಹಂಗಾಗಿ ಏನಾಗುತ್ತೆ ಇಲ್ಲಿ ಸ್ಕೋರ್ ಜಾಸ್ತಿ ಆಗುತ್ತೆ. ಇದು ನಿಮ್ಗೆ ಹೈಯೆಸ್ಟ್ ಸ್ಕೋರ್ ತಂದು ಕೊಡಕ್ ಇದು. ನಾನು ಅವಾಗ್ಲೇ ಹೇಳಿನಿ, ಒಂದು ಪೇಪರ್ ಕ್ವಶನ್ ಪೇಪರು, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಇವು ಮೂರನ್ನು ಕ್ಯಾರಿ ಮಾಡ್ರೆ ಸಾಕು. ಇಷ್ಟೆಲ್ಲ ಓದೋ ಅವಶ್ಯಕತೆಗಿಂತ ಇಲ್ಲೇ ನಿಮ್ಗೆ ಅರ್ಧ ಆನ್ಸರ್ ಹಾಕ್ಬಿಡುತ್ತೆ. ಸೊ ಇದನ್ನ ಓದಿದ್ದೆ ಅಂದ್ರೆ ನಿಮಗೂ ಇನ್ನೂ ಮಸ್ತ್ ಆಗುತ್ತೆ. ಹೌದಾ? ನಿಮ್ಗೆ ಯಾವ್ದು ಟೆನ್ಷನ್ ಇರಲ್ಲ, ನಾವು ಆರಾಮ್ಸೆ ಸೆಲೆಕ್ಷನ್ ಆಗ್ತೀವ್ರಿ. ಓಕೆ? ಸೊ ನೆಕ್ಸ್ಟ್ ನೋಡ್ರಿ, ನಾನು ಇಲ್ಲಿ ಏನ್ ಹಾಕಿನಿ, ಡೇ ಹಾಕಿನಿ, ವೀಕ್ ಅಂತ ಹಾಕಿನಿ. ಸೊ ಇಲ್ಲಿ ಡೈಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವಾಗ್ಲೂ ಮೈಂಡ್ ಆಗಿಡಬೇಕು. ನೀವು ಒಂದ್ ಬಾರ್ದ ಕಷ್ಟ ಗೋಡೆಗೆ ಎಂಟಿಸಿನ ಅಲ್ಲೇ ಗೋಡೆಗೆ ಇರ್ತದ, ಗೋಡೆಗೆ ಮೆರಿತಿರ್ತದ ಅದು. ಹೌದಾ? ಮೈಂಡ್ನಾಗ ಇರ್ಬೇಕು. ಮೈಂಡ್ನಾಗ ಇರ್ತದಂಗ ಮೈಂಡ್ ಉಗುಳ್ತಿರ್ತೈತಿ. ದನಕ ಏನ್ ಮಾಡಕ್ ಕುಂತಿ, ಆಯ್ತು ಇವ ಟೀ ಕೂಡ ಬಂದು ಓದ್ತಾನ, ಅಲ್ಲೇ ಫುಡ್ ಹೆಚ್ಚಾಗ ಕುಂತ್ಯಾ, ಹೋಗಿ ಬಂದು ಓದ್ಬಾ ಅಂತಿರ್ತೈತಿ. ಅದು ಡೇ. ಅವಾಗ ಏನಾಗುತ್ತೆ, ನಿಮ್ ಡೇ ವರ್ಕ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಡೇ ವರ್ಕ್ ಕಂಪ್ಲೀಟ್ ಆಗಪ್ಪ ಅಂದ್ರೆ ವೀಕ್ಲಿ ವರ್ಕ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ ನೀಟಾಗಿ. ಇನ್ನೊಂದು ಇಲ್ಲಿ ನೆಕ್ಸ್ಟ್ ಸಬ್ಜೆಕ್ಟ್ ಅಂತ ಬರ್ದೀನಿ. ನಿಮ್ದು ಯಾವ ಸಬ್ಜೆಕ್ಟ್ ಒಳಗಡೆ ನಾವು ವೀಕ್ ಅದಿ ಮೇನ್ ಮೆನ್ಷನ್ ಮಾಡ್ಕ್ಯಾರದ್ನ ಮೆನ್ಷನ್ ಮಾಡ್ಕೊಂಡು ಮುಂದೆ ಹಚ್ಕ್ಯಾರಿ. ಹಿಂಗ ನೋಡ್ ತಕ್ಷಣ ನೆನಪಾಗಿರ್ಬೇಕು. ಅದನ್ನ ಏನ್ ಮಾಡ್ರಿ ನೀವು ಸ್ಟ್ರಾಂಗ್ ಮಾಡ್ಕೇರಿ. ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ಅಂಡ್ ಟೆಕ್ ಕಂಪ್ಯೂಟರ್ ವೀಕ್ ಐತಪ್ಪ ಅನ್ಕೋರಿ, ಅದನ್ನ ಏನ್ ಹೇಳ್ರಿ, ಈಗ ಇಷ್ಟು ಕ್ವಶನ್ ಪೇಪರ್ ಬಿಡಿಸ್ತಿರಲ್ಲ, ಅದನ್ನೇ ಸ್ವಲ್ಪ ಜಾಸ್ತಿ ಕ್ವಶನ್ ಪೇಪರ್ನ ಒಂದು ಕಂಪ್ಯೂಟರ್ನ ಮತ್ತೆ ಸೈನ್ಸ್ ಅಂಡ್ ಟೆಕ್ ನ ಜಾಸ್ತಿ ಬಿಡಿಸ್ಬಿಡ್ರಿ, ಮುಗಿದೋಯ್ತು. ನೆಕ್ಸ್ಟ್ ಅದು ನಿಮ್ ಸ್ಟ್ರಾಂಗ್ ಆಗ್ಬಿಡ್ತದ. ಅರ್ಥ ಆಯ್ತಲ್ಲ? ಕೆಲವೊಬ್ಬರಿಗೆ ಮೆಂಟಲ್ ಎಬಿಲಿಟಿನೇ ಬರ್ತಿರಲ್ಲ, ಅವರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರೆ ಏನಾಗತ್ರಿ, ಡೆಫಿನೆಟ್ಲಿ ಈಗ 10 ಕೊಟ್ಟಾರಪ್ಪ ಅಂದ್ರೆ ಆಲ್ಮೋಸ್ಟ್ ನೀವು 6 ಹಾಕಿ ಬರ್ತೀರಿ. ನಿಮ್ಗೆ ಇನ್ನೂ ಬೆಸ್ಟ್ ಅಲ್ಲ. ಅಲ್ಲಿ 6 ಮಾರ್ಕ್ಸ್ ಬರ್ಲಿಲ್ಲಪ್ಪ, ಬರ್ತಿದ್ದಿಲ್ಲ ಅಂತಂದಾಗ 6 ಬಂದವ ಅಂತಂದ್ರೆ ಗ್ರೇಟ್ ಅಲ್ರಿ. ಅದಕ್ಕಾದ್ರೆ ನೀವು ವರ್ಕ್ ಮಾಡ್ರಿ. ದೆನ್ ನೋಡ್ರಿ, ಪ್ರಿವಿಯಸ್ ಕ್ವಶನ್ ಪೇಪರ್ ಹೇಳಿದ್ನಲ್ಲ, ವೆರಿ ಇಂಪಾರ್ಟೆಂಟ್. ದೆನ್ ರಿವಿಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಏನ್ ಹೇಳ್ರಿ, ರಿವಿಷನ್. ನೀವೇನ್ ಇಷ್ಟು ದಿನ ಓದಿರಲ್ರಿ, ಓದಿ ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ, ನನ್ಗೆ ಗೊತ್ತದ. ಹೌದಾ? ಆ ನೋಟ್ಸ್ ನ ಓದ್ರಿ ಡೈಲಿ. ಆ ನೋಟ್ಸ್ ನ ಓದ್ರಿ, ಕ್ವಶನ್ ಪೇಪರ್ ಬಿಡಿಸ್ರಿ ಡೈಲಿ. ಆ ನೋಟ್ಸ್ ನ ಓದ್ರಿ, ಕ್ವಶನ್ ಪೇಪರ್ ಬಿಡಿಸ್ರಿ. ದಿನ ಒಂದು ಏನ್ರಿ ವಿಶೇಷವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಏನಿದೆ ನೋಡ್ಕೊಂತ ಹೋಗ್ರಿ. ಇಷ್ಟೇ ಮಾಡಿ ಪಕ್ಕ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ನೀವು ವೀಕ್ ಇದ್ರಿ, ಆ ಸಬ್ಜೆಕ್ಟ್ ನೀವು ಸ್ವಲ್ಪ ಜಾಸ್ತಿ ರಿವಿಷನ್ ಮಾಡ್ರಿ. ಯಾವ ಒಂದು ವೀಕ್ ಸ್ಟ್ರಾಂಗ್ ಇದ್ರಲ್ಲ, ಈಗ ಇನ್ನೊಂದು ಹೇಳ್ತ ನೋಡ್ರಿ, ಇಲ್ಲಿ ಸ್ಟ್ರಾಂಗ್ ಒಂದು ವೀಕ್. ಓಕೆನಾ? ವೀಕ್ ಇದನ್ನ 3 ಸಲ ರಿವಿಷನ್ ಮಾಡ್ರಿ. ಸ್ಟ್ರಾಂಗ್ ಇದನ್ನ ಅಟ್ಲೀಸ್ಟ್ 1 ಸಲ ಆದ್ರೂ ರಿವಿಷನ್ ಮಾಡ್ಲೇಬೇಕು. ಯಾಕಪ್ಪ ಅಂದ್ರೆ ನೀವು ಸ್ಟ್ರಾಂಗ್ ಐತೆ ಅನ್ಕಶಿ ಎಕ್ಸಾಮ್ ಒಳಗೆ ಕನ್ಫ್ಯೂಸ್ ಆಗ್ಬಾರ್ದಲ್ಲ, ಅದೇ ಉದ್ದೇಶಕ್ಕೋಸ್ಕರ ಇಷ್ಟೇ ಮಾಡ್ಬೇಕಾಗಿರೋದು. ವೆರಿ ಸಿಂಪಲ್ ಐತಿ, ವೆರಿ ಸಿಂಪಲ್. ಅರ್ಥ ಆಯ್ತಲ್ರಿ? ಇಷ್ಟ ಮಾಡಿ ಲಾಸ್ಟ್ಲಿ ಫೈನಲಿ ಏನಾಗ್ತೀರಿ ನೀವು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಐ ಆಮ್ ಎ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅದೇ ಒಪ್ಪಿಸ್ಕೊಂಡು ಹೇಳ್ಬೇಕು ನೀವು. ಓಕೆನಾ? ಜಸ್ಟ್ ಲೈಕ್ ದಟ್. ಓಕೆ ನೋಡ್ರಿ, ಲಾಸ್ಟ್ 6 days ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬರ್ದಿನಿ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಇಷ್ಟು ದಿನ ಏನೆಲ್ಲ ಮಾಡಿರ್ತೀರಲ್ರಿ, ಹೌದಾ, ಅದೆಲ್ಲ ಫಲ ಕೊಡೋದೇ ಲಾಸ್ಟ್ 6 days ಒಳಗಡೆ. ಇಲ್ಲಿ ನಿಮ್ಮ ಮೈಂಡು, ನಿಮ್ ಮೆದುಳು, ನಿಮ್ ಎಲ್ಲ ಮನ್ಸು ಗಿನ್ಸಿ ಎಲ್ಲ ಒಟ್ಟು ಏನ್ ಮಾಡ್ಬೇಕು ಹೇಳ್ರಿ, ನಾಳೆ ಎಕ್ಸಾಮ್ ಅದ, ಓದು 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 ಒಂದೇ. ಅಷ್ಟು ಓದ್ತಾ ಇರ್ಬೇಕು, ರಿವಿಷನ್ ಮಾಡ್ತಾ ಇರ್ಬೇಕು. ನಿಮ್ಮ ಹತ್ರ ಫೋನ್ ಇದೆ, ಏರ್ಬಡ್ಸ್ ಇದಾವೆ, ಹಾಕೋರಿ. ಟೀ ಕುಡಕ್ ಹೋದ್ರೆ ಟೀ ಕುಡ್ರಿ, ಟೀ ಕುಡಿಯತ್ನಾಗ ಹಚ್ಕೊಂಡ್ರಿ. ಇನ್ನೊಂದ್ ಹೇಳ್ತ ನೋಡ್ರಿ, 2x ಇಟ್ಕೊಂಡ್ರಿ. 1 ತಾಸು ಇರೋದು ½ hour ಅದು ಮುಗಿದಿರ್ತೈತಿ. ಅದ ½ hour ಟೀ ಕುಡ್ದಿರ್ತೀರಿ, ಮತ್ ನಿಮ್ಗೆ 1 ತಾಸು ಅದೇನೋ ರಿವಿಷನ್ ಆಗ್ತಿರ್ತೈತಿ. ಹೆಂಗ್ ರಿವಿಷನ್ ಆಗ್ತಿರ್ಬೇಕಪ್ಪ ಅಂದ್ರೆ, ನೀವು ಟೀ ಅಷ್ಟೇ ಕುಡಿತಿರ್ತೀರಿ ಅಲ್ಲಿ, ಬಟ್ ನಿಮ್ ತಲೆಗೆ ಓಡ್ತಾ ಇರ್ಬೇಕು. ಅಲ್ಲಿ ಏನು
ಮಾತಾಡ್ತಿರ್ತಾರ, ಅಲ್ಲಿ ಏನ್ ಹೇಳ್ತಿರ್ತಾರ, ಯಾವ ವಿಷಯ ಹೇಳ್ತಿರ್ತಾರ ಅದೆಲ್ಲ ಕಣ್ ಮುಂದೆ ಬರ್ತಾರೆ, ವಿಜುವಲೇಷನ್ ಆಗ್ತಿರ್ಬೇಕು ನಮಗೆ. ಹೌದಾ, ಅದು ಇಂಪ್ಯಾಕ್ಟ್ ಮಾಡುತ್ತೆ, ಪಕ್ಕ ಮಾಡ್ತದ್ರಿ. ನನಗೆ ಅದು ಅನುಭವ ಐತಿ. ಅದಕ್ಕೆ ಅರ್ಥ ಆಯ್ತಲ್ಲ, ಇದು ಲಾಸ್ಟ್ ಡೇಸ್ ಅಲ್ಲಿ ಮಾಡ್ತಕ್ಕಂತ ವಿಷಯ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಕರೆಕ್ಟ್ ಆಗಿ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಿ, ಬಿಕಮ್ ಎ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಅರ್ಥ ಆಯ್ತಾ? ಸೊ ದೆನ್ ಫಿಸಿಕಲ್. ಸರ್ ಓಕೆ ಸರ್, ಮೆಂಟಲ್ ಇದೇನ ಎಕ್ಸಾಮ್ ನ ಪಾಸ್ ಆಗ್ತೀನಿ, ನೆಕ್ಸ್ಟ್ ಫಿಸಿಕಲ್ ಐತ್ ನೋಡ್ರಿ. ನೆಕ್ಸ್ಟ್ ಫಿಸಿಕಲ್ ಒಳಗಡೆ ನೀವು ಮಾಡ್ಬೇಕಾಗಿರೋದು 2 times ಕೆಲಸ ಅಷ್ಟೇ, ಒಂದ್ ಮಾರ್ನಿಂಗ್ ಒಂದ್ ಈವ್ನಿಂಗ್. ಓಕೆನಾ? ಒಂದು ನಿಮ್ಗೆ ಯಾವ್ದು ಇಷ್ಟವಾಗಿರ್ತಕ್ಕಂಥ ಸ್ಪೋರ್ಟ್ಸ್ ಐತಿಲ್ಲ ಅದ್ ಮಾಡ್ರಿ. ದೆನ್ ರನ್ನಿಂಗ್ ಡೈಲಿ 2 times ವಾಚ್ ಹಾಕಿಣದ್ರಿ, ಟೈಮ್ ನೋಡೋದು ಓಡೋದು, ವಾಚ್ ಹಾಕಿಣದು, ಟೈಮ್ ನೋಡೋದು ಓಡೋದು. ನೆಕ್ಸ್ಟ್ ಫುಡ್ ಇಂಪಾರ್ಟೆಂಟ್. ಯಾರು ಪಿಸಿಗೆ ಆಗ ಕುಂತೀರಿ, ರೈಸ್ ಕಮ್ಮಿ ಮಾಡ್ರಿ, ರೈಸ್ ಉಣೋದು ಕಡಿಮೆ ಮಾಡ್ರಿ, ಓಡ್ರಿ. ನೀವ್ ಹೆಂಗ್ ಗಟ್ಟಿನಾಗಲ್ಲ, ಬಾಳ ಸಲ ಅಂತಿರ್ತಾರೆ ಸರ್ ನಾ ಎಕ್ಸಾಮ್ ಎಲ್ಲ ಪಾಸ್ ಆಗಿರಿ, ಫಿಸಿಕಲ್ ಓದ್ತೀರಿ. ಏನಪ್ಪಾ ತಿಂದ್ ಮನ್ಯಾಗ ಕುಂತ್ರ ಹಂಗ ಓಡ್ಲಾರ್ದ ಹೆಂಗ್ ಬರ್ತಾ ಇದ್ರಿ? ಓಡಕ್ ಆಗತ್ತ? ಮತ್ತೆ ಹೆಂಗ್ ತಿಂತೀರಿ? ಏನ್ ನಾನ್ ವೆಜ್ ತಿಂತೀರಲ್ಲ, ನಾನ್ ವೆಜ್ ತಿಂದ್ ಮಾಡ್ಕೊಂಬಿಡೋದ? ಅದ್ ಮಾಡಿದ್ರ ಆಗತ್ತನ್ರಿ? ನೋಡ್ರಿ ವಿರಾಟ್ ಕೊಹ್ಲಿ ಅವ್ರು ಏನಾಗ ಕುಂತಾರ, ನಾನ್ ವೆಜ್ ಬಿಟ್ಟು ವೆಜ್ಜಿ ಬಂದ್ರ. ನಾ ಎದಕ್ಕೆ ಹೇಳಕ್ ಕುಂತೀನಪ್ಪ ಅಂದ್ರೆ, ನಾನ್ ವೆಜ್ ನಿಮ್ಗೆ ಏನ್ ಮಾಡತ್ ಗೊತ್ತನ್ರಿ, ಮದ ತರಿಸ್ತದ. ಹೌದಾ? ಸೊ ವೆಜ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರಾಗ ಒಂದ್ ತಿಂಗಳ ನೀವು ಪ್ರಾಕ್ಟೀಸ್ ಮಾಡ್ರಿ. ಒಂದ್ ತಿಂಗಳ ನೀವು ನಾನ್ ವೆಜ್ ಬಿಟ್ಟು ಕಾಶಿ, ನಾನ್ ವೆಜ್ ವಾರಕ್ಕೆ ಒಂದ್ ಟೈಮ್ ಮಾಡ್ಕೊಂಡ್ ಕಾಶಿ ಏನ್ ಮಾಡ್ಬೇಕು ನೋಡ್ರಿ, ಡೈಲಿ 2 times ಮಾರ್ನಿಂಗ್ ರನ್ನಿಂಗ್, ಈವ್ನಿಂಗ್ ರನ್ನಿಂಗ್, ವರ್ಕೌಟ್ ರನ್ನಿಂಗ್ ಇಷ್ಟೇ ಮಾಡಿ ಕಲಾಸ್. ನೀವೇನಾಗ್ತಿರಲ್ರಿ ಬಂದ್ ಕಾಶ್ ಎಲ್ಲಾರು ಸರ್ ನಮಸ್ಕಾರ ಸರ್ ಅಂದಿರ್ಬೇಕು. ಹೌದಾ? ಆ ಪವರ್ ನಿಮ್ಮ ಹತ್ರ ಬರ್ಬೇಕಪ್ಪ ಅಂದ್ರೆ ಇಷ್ಟ ಮಾಡ್ರಿ, ಇಷ್ಟೇ. ವೆರಿ ಸಿಂಪಲ್. ಅರ್ಥ ಮಾಡ್ಕೊರಿ. ನಾ ಹೇಳಿನವಲ್ಲೇ KA ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅದಕ್ಕೆ ಆಲ್ರೆಡಿ ನಾವು ಹೋಗಿ ಬಂದಿವ್ರಿ, ಸರ್ಟಿಫಿಕೇಟ್ಗೋಸ್ಕರ ಹೋಗಿದ್ವಿ. ಹೌದಾ? 2024 ಒಳಗಡೆ ಮೊನ್ನೆ 2 years ಬ್ಯಾಕ್. ಓಕೆನಾ? ಇಸ್ ವೆರಿ ವೆರಿ ಭಾಳ ಚೆನ್ನಾಗೈತಿ. ಸೊ ಅದು ಚೆನ್ನಾಗಿ ನಡೆಸ್ತೈತ್ರಿ, ಅಲ್ಲಿ ನಂಬಿಕೆ ಐತಿ. ಯಾಕಂದ್ರೆ ಅಲ್ಲಿ ಬಂದಿವಿ. ಸೊ ನಿಮಗೆ ಇಷ್ಟೇ ಮಾಡ್ಬೇಕಾಗಿರೋದು ನೋಡಿ, ದಿಸ್ ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ತಲುಪಿಸಿ ನಿಮ್ಮ ಎಲ್ಲಾ ಸ್ನೇಹಿತರನ್ನ ಅಲ್ಲಿ ನೋಡಕ್ ಇಷ್ಟಪಡ್ರಿ. ಓಕೆನಾ? ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.